ನಮ್ಮೊಂದಿಗೆ ನಮ್ಮ ಗೆಳೆಯರಿದ್ದಾರೆ ಅಂತ ಅಂದ್ಕೊಳ್ತೇವೆ, ನಮ್ಮವರು ಇದ್ದಾರೆ ಅಂತ ಅಂದ್ಕೊಳ್ತೇವೆ, ಬಂಧುಗಳು ಇದ್ದಾರೆ ಅಂತ ಅಂದ್ಕೊಳ್ತೇವೆ ಮತ್ತು ನಮಗೆ ಅಪಾರವಾದ ಬುದ್ಧಿ ಇದೆ ಅಂತ ಅಂದ್ಕೊಳ್ತೇವೆ. ನಾವು ಬಹಳ ಧೈರ್ಯಸ್ಥರು ಅಂತ ಅಂದ್ಕೊಳ್ತೇವೆ. ಆದರೆ ಇವೆಲ್ಲವೂ ಹೌದಾ? ಇವೆಲ್ಲವೂ ನಮ್ಮ ಜೊತೆಗಿದೆಯಾ, ನಮ್ಮೊಳಗಿದೆಯಾ ಅಂತ ಅನ್ನೋದು ಗೊತ್ತಾಗೋದು ನಮಗೆ ಕಷ್ಟ ಬಂದಾಗಲೇ ಇವುಗಳ ಸಾರ ಎಷ್ಟು, ಗಟ್ಟಿತನ ಎಷ್ಟು ಅನ್ನೋದು ಗೊತ್ತಾಗತ್ತೆ ಅಂತ ಹೇಳ್ತಾನೆ ಇಲ್ಲೊಬ್ಬ ಕವಿ. ಮಿತ್ರಸ್ವಜನ ಬಂಧೂನಾಂ ಬುದ್ಧೇಹೇ ಧೈರ್ಯಸ್ಯ ಚಾತ್ಮನಃ ಆಪನ್ನಿಕಷ ಪಾಷಾಣಿ ನರೋಜಾನಾತಿ ಸಾರತಾಂ. ಹಾಗಾಗಿ ಇದೇ ಅಂತ ಅಂದುಕೊಳ್ಳೋದು ಕಷ್ಟ ಬಂದಾಗ, ನಷ್ಟ ಆದಾಗ ಅದು ಹೌದಾ ಅನ್ನೋದು ನಿಶ್ಚಯ ಆಗಿಬಿಡತ್ತೆ. ಕಷ್ಟ ಬರುವವರೆಗೆ ನಮ್ಮ ಸುತ್ತ ಎಲ್ಲವೂ ಇರುತ್ತೆ, ನಮ್ಮೊಳಗೂ ಎಲ್ಲವೂ ಇರುತ್ತೆ. ಆದರೆ ಕಷ್ಟ ಬಂದಾಗ ತಾನೇ ಅದು ನಿಜ ಎಷ್ಟು, ಜೊಳ್ಳೆಷ್ಟು ಅಂತ ಗೊತ್ತಾಗೋದು. ಹಾಗಾಗಿ ಎಚ್ಚರಿಕೆ ಬೇಕು. ನಮ್ಮ ಜೊತೆಗೆ ಇರುವವರೆಲ್ಲ ನಮ್ಮವರೇ ಆಗಿದ್ದಾರಾ? ನಾವು ನಮ್ಮೊಳಗೆ ಇದೆ ಅಂತ ಅಂದುಕೊಂಡ ಸಾಮರ್ಥ್ಯವೆಲ್ಲ ನಿಜವಾಗಿಯೂ ನಮ್ಮಲ್ಲಿ ಸಾಮರ್ಥ್ಯವಾಗಿ ಇದೆಯಾ ಅನ್ನೋದರ ಬಗ್ಗೆ ಎಚ್ಚರಿಕೆ ಬೇಕು, ಅನುಸಂಧಾನ ಬೇಕು, ಪರಿಶೀಲನೆ ಬೇಕು. ಶುಭಂ ಭೂಯಾತ್.